ನಿನಗೆ ಕೈ ಮುಗಿವು ತಾಕ್ಷಣವೇ ತೆರಳಿದ ಮಹೇಂದ್ರ ಪರ್ವತ ಮೇಲಿನ ದೆಸೆಯ ನೋಡಿದನು. ಇಂದುಶೇಖರ ಲಕ್ಷ್ಮೀಪತಿ ಶಚಿಪತಿ ಲಕ್ಷ್ಮೀ ಸ್ಕಂದ ಶಾರದಿ ಗಣಪ ಗೌರಿ ಮುಖ ಸುರರ ರಘುನಂದನನ ಧ್ಯಾನಿಸುದ ರಘುನಂದನನ ಧ್ಯಾನಿಸುತ್ತ ಪುಟನೆಗೆದು ಹಾರಿದು ಭೂಲೋಕದಲ್ಲಣಿಸರು. प्रविश्य नगरीं लंका कपिराजहितंकरः चक्रेथ पादं सौर्यं च शत्रूणां सतुमूर्धनि ಲಂಘಿಸುವುದಕ್ಕಾಗಿ ಮೇಲೇರಿದೆ. ನನ್ನ ಅಂಗುಷ್ಟವನ್ನು ನೆಲಕ್ಕೂರಿದ ಸಂದರ್ಭದಲ್ಲಿ ಆ ಪರ್ವತದ ಮೇಲಿದ್ದಂತಹ ಪಕ್ಷಿಗಳು ಕುಂಜರ ವೃಂದಗಳು ಒಮ್ಮಿಂದ ಮೇಲೆ ಹಾರಿ ಹೊರಟು ಬಿಟ್ಟರು. ಪೃಥ್ವಿ ದೇವಿಗೆ ನಮಸ್ಕರಿಸಿದೆ. ಅಮ್ಮ ನನ್ನನ್ನು ಕ್ಷಮಿಸಿಬಿಡು. ರಾಮನ ಪ್ರೀತ್ಯರ್ಥವಾಗಿ ಈ ಕಾರ್ಯವನ್ನು ಮಾಡುತ್ತಾ ಇದ್ದೇನೆ. ರಾಮನನ್ನು ನಿನಗೆ ನನ್ನ ಅಂತರಂಗದಲ್ಲಿ ಶಕ್ತಿ ತುಂಬು ದೇವ ಅಂತ ಮಹೇಂದ್ರಾಚಲಕ್ಕೆ ಬಲದಲ್ಲಿಟ್ಟು ಹಾರಿ ಸಮುದ್ರವನ್ನು ಸಾಗಿ ಮುಂದೆ ಬಂದಿದ್ದು. ಈ ಸಮುದ್ರವನ್ನು ದಾಟಿ ಇದ್ದ ಕಡೆಗೆ ಸಮುದ್ರದ ಅಲೆಗಳ ಮಧ್ಯದಿಂದ ಮೈನಾಕನೇ ಎದ್ದು ಬಂದು ನನ್ನನ್ನು ಸ್ವಾಗತಿಸಿದರಲ್ಲ. ನಾಗಲೋಕದ ಸುರಸಿಯನ್ನೂ ಮನಿಸಿದೆ. ಓ ಆ ರಾಕ್ಷಸಿಯನ್ನೂ ಗಮನಿಸಿದ್ದೇನೆ. ಹಾಗಾದರೆ ಇನ್ನು ನಾವು ನೋಡಬೇಕಾದ್ದು ಲಂಕೆಯನ್ನಲ್ವೇ? ಎಲ್ಲಿ ಆ ತ್ರಿಕೂಟಾಚಲವನ್ನು ಏರಿ ಸಸಾಗರೋ ದಾನವ ಪನ್ನಗಾಯತ ಬಲೇನ ವಿಕ್ರಮ್ಯ ಮಹೋರ್ಮಿ ಮಾಲಿನೋ ನಿಪತ್ಯ ತೀರೆ ಚ ಮಹೋದಧೇಸ್ತದಾ ದದರ್ಶ ಲಂಕಾ ಅಮರಾವತೀಮಿವ ದದರ್ಶ ಲಂಕಾ ಅಮರಾವತೀಮಿವ ಅಮರಾವತೀಮಿವ ತ್ರಿಕೂಟಾಚಲವನ್ನು ಏರಿ ಲಂಕೆಯನ್ನು ಕಾಣುತ್ತೇನೆ. ಸ್ವರ್ಗಲೋಕಕ್ಕೂ ಜನಿಸುವ ಹಾಗಿದೆಯಾ? ಓ ಆ ಕಡೆ ನೋಡಿ, ಅದೇನು ಹಳದಿ ಬಣ್ಣವೇ? ಬಂಗಾರದ ಬಣ್ಣ. ಎತ್ತರದ ಶಿಖರದಲ್ಲಿ ರಾವಣ ತನ್ನ ಲಂಕಾ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಎಲ್ಲವೂ ಸ್ವರ್ಣಮಯ. ಹಾಗಾಗಿ ಇದು ಸುವರ್ಣ ಲಂಕೆ. ಸುತ್ತ ಕಾಣಿಸುವಂತಹ ಪ್ರಾಕಾರಗಳನ್ನು ರಾವಣನೇ ನಿರ್ಮಿಸಿದರೂ ಕೂಡ ಯಮಾನರೊಳಗೆ ಪ್ರವೇಶಿಸಬೇಕಾದರೂ ಹಿಂದೆ ಮುಂದೆ ಯೋಚಿಸುತ್ತಾನೆ. ಆದರೆ ಈ ಲಂಕೆ ಹೀಗೆ ಕಂಗೊಳಿಸುವುದಕ್ಕೆ ಕಾರಣ ಯಾರ ಅಪ್ಪಣೆಯೂ ಇಲ್ಲದೆ ನೇರವಾಗಿ ಅಂಗಳಕ್ಕೆ ಬರ್ತಾ ಇದ್ದಾನಲ್ಲ ಚಂದ್ರಮ, ಅವನ ಬೆಳಕು. ಎಲ್ಲರೂ ಇದ್ದಾರೆ, ಎಷ್ಟೊಂದು ಜನ ರಾಕ್ಷಸರು. ಆದರೆ ಲಂಕೆಗೆ 4 ದಿಕ್ಕಿನಿಂದಲೂ ದ್ವಾರ ಇರಬೇಕಾದ್ರೆ ಆ ದ್ವಾರವೇ ಈ ದ್ವಾರವೇ ಅಲ್ಲವೋ? ಆ ದ್ವಾರವೇ ಯಾವ ದ್ವಾರದಿಂದ ಪ್ರವೇಶಿಸುವುದು? ರಾಮ
ಲಂಕಾಪುರವನ್ನು ಪ್ರವೇಶಿಸಿ ಬಿಡುತ್ತಾರೆ. ಸಖ ಮಧುಸೂದನಾಚ್ಯುತ ವನಜಲೋಚನ ಎಂದ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಕಂಡ ಈ ಲಂಕಾಪುರದಲ್ಲಿ ಕೇಳಿಸಿದ ಧ್ವನಿಯನ್ನು ಕಂಡು ನಾನು ಆಶ್ಚರ್ಯಚಕಿತ. ಇಂಥದ್ದೊಂದು ಧ್ವನಿ ಬರುವುದಕ್ಕೆ ಸಾಧ್ಯವೇ? ರಾವಣನ ವ್ಯಕ್ತಿತ್ವಕ್ಕೆ, ಆತ ಕಟ್ಟಿದ ಈ ಲಂಕೆಗೆ ಹೋಲಿಕೆ ಮಾಡಿದರೆ ಈ ರೀತಿಯಾಗಿ ನಮ್ಮಯ್ಯನನ್ನು ಸ್ಮರಿಸುವಂತಹ ಯಾವಾತನಿಲ್ಲಿರುವುದಕ್ಕೆ ಸಾಧ್ಯ? ಗೊತ್ತಾಯ್ತು, ವಿಭೀಷಣ ದೇವ ರಾಮಭಕ್ತ. ಏನದು ವಿಪರ್ಯಾಸ! ಇಂತಹ ದಾಷ್ಟ್ಯವನ್ನೇ ಮೈಗೂಡಿಸಿಕೊಂಡಿರುವಂತಹ ರಾವಣನ ಈ ಪಾಳಯದಲ್ಲಿ ಒಬ್ಬ ಸಾತ್ವಿಕ ಗುಣೋಪೇತ ವಿಭೀಷಣ. ಹಾಗೆ ಸ್ವಾಮಿ, ನಿಮಗೆ ರಾಮ ಖಂಡಿತ ಅನ್ವಯಿಸ್ತಾರೆ. ಯೋಚಿಸಬೇಡಿ. ರಾಮ ವಿಭೀಷಣನನ್ನು ನೋಡುತ್ತಾ ನೋಡುತ್ತಾ ಮುಂದೆ ಮುಂದೆ ಸಾಗಿದವನಿಗೆ ಏನದು ಕಲೆಯ ಗೋಡೆಯ ಹಾಗೆ ಗೋಚರಿಸಿ ದೊಡ್ಡ ಗೋಡೆ. ಉಸಿರಾಟ, ಒಬ್ಬನ ಉಸಿರು ನನ್ನಷ್ಟು ದೂರಕ್ಕೆ ಹೊತ್ತೊಯ್ಯುತ್ತದೆ ಅಂತ ಯಾರು? ಕುಂಭಕರ್ಣ ದೇವ. ಉಸಿರಾಡುತ್ತಿರುವ ಈತನ ಉಸಿರಾಟಕ್ಕೆ ನಾ ಅಷ್ಟು ದೂರ. ರಾವಣನಿಗಿರುವ ಪದವಿ, ಆದರೆ ಅದನ್ನು ಬಳಸಿಕೊಳ್ಳುವ ಸ್ಥಿತಿಯಲ್ಲಿ ಮಲಗಿಸ ಹುಡುಕಬೇಕು. ನಾನೊಂದು ದಿವರನ್ನು ಹುಡುಕಿಕೊಂಡಲ್ಲ. ಎಲ್ಲಿದ್ದಾಳೆ ನಮ್ಮ ಸೀತಾ? ಕುಲಗೇಡಿ ಸೀತಾ ನಮ್ಮ ರಾಮನಿಗೆ ಅಪಚಾರ ತುರಾಗವಗೆ ಕಾಂತೆ ಇವಳಿಂದ ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ ಗೆಲುವಿಲ್ಲ ಮುಂದೆ ನಗೆ ದಣಿವುದಿದು ವ್ಯರ್ಥ ದಣಿವುದಿದು ವ್ಯರ್ಥ ದಣಿವುದಿದು ವ್ಯರ್ಥ ರಾಘವಗೆ ಕಲಿಯಾಯ್ತು ರಾವಣ ಕರೆದುಕೊಂಡು ಬಂದ ಅಂತ ಎದ್ದು ಬಂದೇ ಇಲ್ಲ. ರಾಮನಿಗೆ ಅಪಚಾರವೆಸಗಿದೆಯಲ್ಲ. ಸೀತಾಮಾತೆಯ ಕುರಿತು ನಮ್ಮವರಿಗಿದ್ದಂತಹ ಕಲ್ಪನೆಗಳೆಲ್ಲವೂ ಕೂಡ ಗಾಳಿಗೋಪುರದ ಹಾಗೆ ಕುಸಿತು ಬಿಟ್ಟು ಅಲ್ಲ, ಇವಳು ಸೀತಾಮಾತೆಯಲ್ಲ. ಸೀತಾಮಾತೆ ಅಲ್ಲ, ನಮ್ಮ ಸೀತಾಮಾತೆ. ಈ ಆಭರಣಗಳಿಂದ ಸಾಲಾಂಕೃತಗೊಂಡು ಈ ರಾವಣನ ಈ ಕೋಟೆಯ ಒಳಗಿರುವುದಕ್ಕೆ ಸಾಧ್ಯವೇ? ಇದು ಮೈಥಿಲಿ ಅಲ್ಲ,
ಸೀತಾದೇವಿ, ಅಮ್ಮ ಅಮ್ಮ, ಎಲ್ಲಿದ್ದೀಯ ತಾಯಿ? ಸೀತಾ, ಮನೆ ಮನೆಯ ತಾತಿರುಗಿ ಮತ್ತಲ್ಲಿ ಬಂದು ಮನೆ ಮನೆಯ ತಾತಿರುಗಿ ಮನೆಯ ತಿರುಗಿ ಮನೆಯ ತಿರುಗಿ ಮನದಿ ಸೀತೆಯ ನೆನೆದು ಮನೆ ಮನೆಯ ತಾತಿರುಗಿ ಮತ್ತಲ್ಲಿ ಬಂದು ಧನುಜನ ಉಪ್ಪರಿಗೆಯನು ತಾನೇ ಸುಳಿ ಸುಳಿದು ನೆರೆದಣಿದು ಪಟ್ಟಣವನಿಲ್ಲ ನಳಿನಲೋಚನೆ ಸೀತೆಯನ್ನು ಕಂಡುದಿಲ್ಲ ನಳಿನಲೋಚನೆ ಸೀತೆಯನ್ನು ಕಂಡುದಿಲ್ಲ 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 ಲಂಕಾಪುರವನ್ನು ಸುತ್ತುವರೆದೆ ಸ್ವರ್ಣಮಯವಾದಂತಹ ಲಂಕೆಯೆಲ್ಲವೂ ನನಗೆ ಕಾಣಿಸಿತು. ರಾಕ್ಷಸ ವೀರರೆಲ್ಲರೂ ಕೂಡ ತಮ್ಮದಾದಂತಹ ದೇಹದಾಢ್ಯದ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತದ್ದೊಂದು ಕ್ಷಣ ಬಂದ್ರೆ ರಾಮನಿಗೆ ಎದುರಾಗಿ ಹೋರಾಟ ಮಾಡಿ ಲಂಕೆಯನ್ನು ಉಳಿಸಿಕೊಳ್ಳುತ್ತೇವೆ ಅಂತಲೋ. ಬಳಿರೆ, ನಿಮ್ಮ ಸ್ವಾಮಿ ನಿಷ್ಠೆಯನ್ನು ಮೆಚ್ಚಲೇಬೇಕು. ಅದೇನು ಅಪ್ಸರಾಂಗನೆಯರು, ಇವರ ಮುಖ ಸೌಂದರ್ಯಕ್ಕೆ ತಕ್ಕ ಹಾಗೆ ಮಂಗಳ ತಾರಕದಲ್ಲಿ ಹಾಡುತ್ತಾ ಇದ್ದಾರೆ. ಎಲ್ಲಿ ಲಂಕೆಯನ್ನು ಕಟ್ಟಿದ ರಾವಣನ ಈ ಪುರಕಿದ ಶೋಭೆ. ಆ ಕಡೆಯಿಂದ ನೋಡಿದ್ರೆ ಲಂಕಾಪುರದ ಪತಾಕೆಗಳು, ಊರ್ಧ್ವಮುಖವಾಗಿರುವಂತಹ ಶೂಲಗಳು. ಗಟ್ಟಿಯಾದ ಕೋಟೆಯನ್ನು ಕಟ್ಟಿದ ರಾವಣನ ಪುರವನ್ನು ಯಾರಾದರೂ ಪ್ರವೇಶಿಸುವುದಕ್ಕಿದೆಯೇ? ಆದರೆ ನನಗದಲ್ಲ ಬೇಕಾಗಿತ್ತು. ಸೀತೆಯನ್ನು ಕಾಣುವುದಕ್ಕೆ ಹೊರಟವನಿಗೆ ಸುಂದರವಾದ ಲಂಕೆಯ ದರ್ಶನವಾಯಿತಲ್ಲ. ಇದರಲ್ಲೇ ಮೈಮರೆತು ಕುಳಿತರೆ ನಾ ಹಿಂದೆ ಹೋಗಲ್ಲ. ಸೀತಾಮಾತೆ ನನ್ನ ಉದ್ದೇಶ. ಅಮ್ಮ, ಎಲ್ಲಿದೆಯಲ್ಲ? ಅದು ಶಿಂಚುಪಾರುಕ್ಷ. ಅದರ ಕೆಳಗೆ ಕುಳಿತವಳು ನಮ್ಮವ್ವ ಸೀತಾಮಾತೆ. ಅಯ್ಯೋ, ಮಗುವೆನ್ನುವುದೇ ಅವಳ ಮುಖದಲ್ಲಿ ಗೊತ್ತಿ ಹೋಗಿದೆ. ರಾಮನ ನಗಲಿ ಎಷ್ಟು ಒಂದಳೋ ಇಲ್ಲ. ಉಪಚರಿಸುವುದಕ್ಕೆ ಎಲ್ಲರೂ ಇದ್ದಾರೆ. ಯಾವ ಉಪಚಾರವನ್ನು ಸ್ವೀಕರಿಸುವ ಮನಸ್ಥಿತಿಯಲ್ಲೇ ಬರುವುದಿಲ್ಲ. ಹಾಗಾದ್ರೆ ನಮ್ಮ ರಾಮನಿಗಾಗಿ ಕಾಯುತ್ತಾ ಇದ್ದಾಳೆ. ಅಮ್ಮ, ಮಾತಾಡಿಸ್ತೇನೆ. ಹೇ ಅಮ್ಮ, ಅಮ್ಮ. ಮಂಗಳ ಮಹಿಮ ರಾಮನ ಪಾದದೆಡೆಗಿರುವುದೇ ಬಂದೆ ನಮ್ಮ ಅಮ್ಮ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ. ಇಲ್ಲಿಗೆ ಬಂದೆ.
ಕೋಮಲಾಂಗ ಲಕ್ಷ್ಮಣ ದೇವ ಕಾಡುಹಿದ ಬಗೆಯುಂದ ಕೋಮಲಾಂಗ ಲಕ್ಷ್ಮಣ ದೇವ ಕಾಡುಹಿದ ಬಗೆಯುಂದ ಬಂದೆ ನಮ್ಮ ಮಂಗಳ ಮಹಿಮೆ ರಮಣ ಪಾದ ದೆಡೆಯುಂದ ಬದೆ ನಮ್ಮ ಬದೆ ನಮ್ಮ ಬದೆ ನಮ್ಮ ಅಮ್ಮ ನನ್ನ ಹೆಸರು ಹನುಮಂತ ಅಂತ. ಮಂಗಳಾಂಗನಾದ ರಾಮನ ಪಾದದ ಕಡೆಯಿಂದ ನಿನ್ನ ಕಡೆ ಬಂದ ಕೋಮಲಾಂಗನಾದಂತಹ ಲಕ್ಷ್ಮಣನು ಹರಸಿ ಕಳುಹಿಸಿದ್ದಾನೆ. ರಾವಣ ನಿನ್ನನ್ನು ಅಪಹರಿಸಿದನು. ಜಟಾಯು ಹೇಳಿದನು ಎಲ್ಲ ವಾನರರು ಜೊತೆ ಸೇರಿಕೊಂಡು ನಿನ್ನನ್ನು ಹುಡುಕುವುದಕ್ಕಾಗಿ ಸಮುದ್ರೋಲ್ಲಂಘನವನ್ನು ಮಾಡಿಕೊಂಡು ಈ ಕಡೆ ಬರುವುದಕ್ಕೆ ಸಿದ್ಧರಾದರು. ಅದಕ್ಕಾಗಿ ಮೊದಲು ನಾನು ನಿನ್ನ ಇರವನ್ನು ನನ್ನ ಅರಿವಿಗೆ ತಂದುಕೊಡಬೇಕು. ನೀ ಇದ್ದೀ ಎನ್ನುವುದು ಗೊತ್ತಾಯಿತು. ಸೊಸೆ ಬರುವುದಿಲ್ಲ. ನನ್ನೊಡನೆ ಮಾತಾಡುವುದಕ್ಕೆ ಹಿಂದೆ ಮುಂದೆ ನೋಡಿ. ಅಮ್ಮ ನೋಡಮ್ಮ, ಇದು ರಾಮ ಕೊಟ್ಟ ಮುದ್ರೆ ಉಂಗುರ ತಾಯಿ. ತಗೋ ತಾಯಿ, ಇನ್ನಾದರೂ ನಿನಗೆ ನಂಬಿಕೆ ಬರುವುದಲ್ಲ. ಶ್ರೀರಾಮ ಕರಗಂಜದಂಗುಲಿಯುಳಿತ್ತ ಮುದ್ರಿಯೋ ನೋಡುತ್ತೋ ನಾರಿ ಜಾನಕಿ ತೋಷಿಸುವುದನ್ನು ಕಂಗಳಿಗೆ ತಾನೊತ್ತುತ್ತೋ ರಾಮ ರಾಮ ಪರಿಚಯ ಸಿಕ್ಕಿತು. ನನ್ನ ಮೇಲೆ ನಂಬಿಕೆ ಬಂತಂದ್ರೆ ನಿನ್ನ ಬಗ್ಗೆ ನಾವು ಹೋಗಿ ರಾಮನಿಗೆ ಹೇಳಬೇಕು. ಆದ್ರೆ ನಾವು ಹೋಗಿ ಹೇಳಿದನು ರಾಮನಾಥ ಹೋಗಬೇಕು. ನೀನು ತಥೋ ವಸ್ತ್ರಗತೋ ಮುಕ್ವಾಯ್ ದಿವ್ಯಂ ಚೂಡ ಶುಭಂ ಪ್ರದೇಯೋ ರಾಘವಾಯೇತಿ ಸೀತಾ ಹನುಮತೆ ದರೋ ನೀನೇನು ಬೇಸರಿಸಿದ್ದ? ರಾಮನಿಗೆ ಈ ಚೂಡಾಮಣಿಯನ್ನು ಕೊಟ್ಟು ನಾನೆಲ್ಲ ಮಾನವ ಸಮೇತವಾಗಿ ನಿನ್ನನ್ನು ಈ ಬಂಧನದಿಂದ ಮುಕ್ತಿಗೊಳಿಸಿ ರಾಮನನ್ನು ಸೇರಿಸುವುದಕ್ಕೆ ನಾ ಬಂದೆ ಉದ್ದೇಶ ಈಡೇರಿತು. ರಾಮ ಕೊಟ್ಟ ಅಂಗುಲೀಯಕವನ್ನು ಅಮ್ಮನಿಗೆ ಕೊಟ್ಟೆ. ಸೀತಾಮಾತೆ ಚೂಡಾಮಣಿಯನ್ನು ಕರುಣಿಸಿದಳು. ಆದರೆ ಈ ಪಯಣದಲ್ಲಿ ನನಗೆ ದರ್ಶನವಾದದ್ದು ಈ ಸುಂದರವಾದಂತಹ ಲಂಕೆ. ಸುಂದರವಾದ ಲಂಕೆಯನ್ನು ಕಟ್ಟಿದವ ಓ ಸುಂದರ ರಾವಣ. ಎಲ್ಲವೂ ಸುಂದರಮಯ. ಇವನಿಂದ ಮುಕ್ತಿಗೊಂಡರೆ ನಮ್ಮ ಸೀತಾಮಾತೆಯ ಬದುಕು, ಲಂಕೆಯಿಂದ ಬಿಡುಗಡೆಗೊಂಡರೆ ಅವಳ ಬದುಕೂ ಸುಂದರ. ಸೀತಾಮಾತೆ ರಾಮನನ್ನು ಸೇರಿದರೆ ರಾಮನೂ ಸುಂದರ. ಎಲ್ಲವೂ ಸುಂದರವಾಗಿರಬೇಕಾದ್ರೆ ರಾಮನ ದಾಸನಾಗಿ ಬಂದ ನನ್ನ ಬದುಕು ಕೂಡ ಇದರಿಂದಲೇ ಸುಂದರವಾಗುತ್ತವೆ. ಉದ್ಭವ ಸುಂದರ ಸುಂದರ ರತ್ನನಾಭ
ಸುಲೋಚನ ಸುಂದರವಾದಂತಹ ಕಾವ್ಯದಂತಿರುವ ಈ ಬದುಕಿನಲ್ಲಿ ಸುಂದರವಾದ ಬೇರನ್ನು ನೋಡುವ ಹಾಗೆ ಮಾಡಿದವ ರಾಮ. ರಾಮನೆಂಬ ಸುಂದರ ಮರದಿಂದ ಕವಲೊಡೆದು ಬೆಳೆಯುತ್ತಿರುವಂತಹ ಕಿಸಿರುಗಳು ನಾವು. ಎಲ್ಲವೂ ಸುಂದರ. ಸುಂದರವಾದ ಕಾಂಡದಿಂದ ಲೋಕವೆಲ್ಲವೂ ಸುಂದರವಾಗಿದೆ. ರಾಮ ರಾಮ ಇದೋ ನಿನ್ನಡೆಗೆ ಬರ್ತೇನೆ ಸ್ವಾಮಿ, ಹೊರಟಿದ್ದು.